ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಲೆಮರೆಕಾಯಿ ಅಂತ ಜನರ ಸೇವೆ ಮಾಡಿದವರನ್ನ ಸಮಾಜಕ್ಕೆ ಪರಿಚಯ ಮಾಡಬೇಕು ಅಂತ ಈ ಕಾರ್ಯಕ್ರಮ ಮಾಡಿದಾಗ ಅದಕ್ಕೆ ಕೈ ಜೋಡಿಸಿ ಬೆನ್ನೆಲುಬಾಗಿ ನಿಂತವರು ನಮ್ಮ ಆರೋಗ್ಯ ಸಚಿವ UT ಖಾದರ್ ಸರ್. ನಮ್ಮ UT ಖಾದರ್ ಸರ್ಗೂ ಕೂಡ ಗ್ಯಾರಂಟಿ ನ್ಯೂಸ್ ಪರವಾಗಿ ಒಂದು ಚಿಕ್ಕ ಸನ್ಮಾನ ಸರ್. ನೀವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಕೈ ಜೋಡಿಸಿದ್ದಕ್ಕಾಗಿ ಅನಂತ ಧನ್ಯವಾದಗಳು. ಹಾಗಾಗಿ ಗ್ಯಾರಂಟಿ ನ್ಯೂಸ್ ತಂಡದಿಂದ ನಮ್ಮ ಗ್ಯಾರಂಟಿ ನ್ಯೂಸ್ನ CEO ಮತ್ತು ಡೈರೆಕ್ಟರ್ ನಮ್ರತಾ ಅವರು, ಗ್ಯಾರಂಟಿ ನ್ಯೂಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಸ್ವಾಮಿ ಅವರು, ನಮ್ಮ ಗ್ಯಾರಂಟಿ ನ್ಯೂಸ್ನ ಬಿಸ್ನೆಸ್ ಸಲ್ಮಾನ್ ಸರ್ಗೂ ಕೂಡ ಗ್ಯಾರಂಟಿ ನ್ಯೂಸ್ ಪರವಾಗಿ ಒಂದು ಸನ್ಮಾನ. ವೇದಿಕೆ ಮೇಲೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ವೈಸ್ ಪ್ರೆಸಿಡೆಂಟ್ ಸಲ್ಮಾನ್ ಅಹಮದ್ ಅವರು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ರು, ಕಾರ್ಯಕ್ರಮದ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಶ್ರೀಮತಿ ಡಾಕ್ಟರ್ ಎಂ ರಜನಿ ಸರ್, ನಿಮ್ಮದೇ ಇಲಾಖೆಯ ಮಾನ್ಯ ನಿರ್ದೇಶಕರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರಜನಿ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮ್ಯಾಮ್. ಇಲಾಖೆಯ ಸಾಧನೆಗಳು, ಸವಾಲುಗಳು ಮತ್ತು ಜನರ ಬಗ್ಗೆ ತಂದಿರುವ ಒಂದಷ್ಟು ಯೋಜನೆಗಳ ಚಿರಪರಿಚಯ ವೇದಿಕೆ ಮೇಲೆ ಆಯಿತು. ಥ್ಯಾಂಕ್ ಯು ಮ್ಯಾಮ್, ಇಷ್ಟೊತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಕ್ಕಾಗಿ ರಜನಿ ಮ್ಯಾಮ್. ಸೊ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ. ಶ್ರೀಮತಿ ಡಾಕ್ಟರ್ ಎಂ ರಜನಿ, ಮಾನ್ಯ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಅದ್ಭುತವಾಗಿ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ರಜನಿ ಮ್ಯಾಮ್ ಈ ಕಾರ್ಯಕ್ರಮದಲ್ಲಿ ಮಾಡಿದ್ರು. ಸಂವಾದದ ಮೂಲಕ ಗರ್ಭಿಣಿಯರಿಗೆ, ಪುಟ್ಟ ಕಂದಮ್ಮಗಳಿಗೆ ಮತ್ತು ವೃದ್ಧರಿಗೆ ಅನೇಕ ಯೋಜನೆಗಳಿದ್ರೂ ಕೂಡ ಅದರ ಪರಿಚಯ ಇರಲಿಲ್ಲ, ಅದನ್ನು ಪರಿಚಯ ಮಾಡಿಸಿಕೊಟ್ಟಿದ್ದಾರೆ ವೇದಿಕೆ ಮೇಲೆ. ಥ್ಯಾಂಕ್ ಯು ರಜನಿ ಮ್ಯಾಮ್. ಓಕೆ, ಇಡೀ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದವರು ನಮ್ಮ ಆರೋಗ್ಯ ಸಚಿವರು UT ಖಾದರ್ ಸರ್. ಅವರು ಮಾತನಾಡಲೇಬೇಕು ಅಂತ ನಾವು ನೀವು ಕಾಯ್ತಾ ಇದ್ದೀವಿ. ಒಂದೆರಡು ಮಾತುಗಳು ಸರ್ ಕಾರ್ಯಕ್ರಮ ಉದ್ದೇಶಿಸಿ. ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದ ಛಾಪನ್ನು ಮೂಡಿಸಿ 1 ವರ್ಷದ ಅತ್ಯಂತ ಯಶಸ್ವಿಯ ಆ ಒಂದು ವರ್ಷ ಪೂರ್ತಿಗೊಳಿಸಿದಂತಹ ಸರ್ವರ ಮೆಚ್ಚುಗೆ ಪಾತ್ರರಾಗಿರುವಂಥ ಗ್ಯಾರಂಟಿ ನ್ಯೂಸ್ ಚಾನೆಲ್ನ 1ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂದು ಸಂದರ್ಭದಲ್ಲಿ ಸಮಾಜದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದ ಕೊಡುಗೆಯನ್ನು ಕೊಟ್ಟು ಆ ಯಶಸ್ವಿಯ ವ್ಯಕ್ತಿತ್ವವನ್ನು ಗೌರವಿಸುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ನನ್ನ ಸನ್ಮಿತ್ರರು, ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಮುಖ್ಯಸ್ಥರಾಗಿರುವಂಥ ಸನ್ಮಾನ್ಯ ಸುಹೇಲ್ ರವರೇ, ನಮ್ಮ ಇಲಾಖೆಯ ಅಧಿಕಾರಿಯಾಗಿರುವಂಥ ಡಾಕ್ಟರ್ ರಜನಿರವರೇ, ಅದೇ ಗ್ಯಾರಂಟಿ ನ್ಯೂಸ್ನ ಮುಖ್ಯಸ್ಥರಾಗಿರುವಂಥ ಶಿವಸ್ವಾಮಿರವರೇ, ನಮ್ರತರವರೇ, ಇನ್ನಿತರ ಎಲ್ಲ ನಮ್ಮ ಆ ಒಂದು ನ್ಯೂಸಿನ ಚಾನೆಲ್ನ ಎಲ್ಲ ಪಾಲ್ದಾರರು ಮತ್ತು ಸಿಬ್ಬಂದಿ ವರ್ಗದವರೇ, ನಮ್ಮ ಇಲಾಖೆಯ ಇನ್ನಿತರ ಅಧಿಕಾರಿ ವರ್ಗದವರೇ, ಇವತ್ತಿನ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಂಥ ಎಲ್ಲ ಹಿರಿಯ ಕಿರಿಯರೇ, ಹಾಗೂ ಇಲ್ಲಿ ಸೇರಿರುವುದ ಎಲ್ಲ ನಮ್ಮ ಆತ್ಮೀಯರೇ, ಗ್ಯಾರಂಟಿ ಚಾನೆಲ್ನ ಸ್ಥಾಪಕ ಮುಖ್ಯಸ್ಥರಿಗೂ, ಸಿಬ್ಬಂದಿ ವರ್ಗದವರಿಗೂ, CEOಗಳಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಬಹುಶಃ ಒಂದು ಚಾನಲ್ ಪ್ರಾರಂಭ ಮಾಡಿ ಆತ್ಮವಿಶ್ವಾಸದಿಂದ ಸರ್ವರ ವಿಶ್ವಾಸ ಪಡೆದುಕೊಂಡು ಸಮಾಜಕ್ಕೆ ಇತ್ತು ವಾಸ್ತವ ಸಮಾಜದಲ್ಲಿ ಅತ್ಯುತ್ತಮವಾದ ಆ ವಿಚಾರವನ್ನು ತಿಳಿಸಿಕೊಂಡು ಸೌಹಾರ್ದತೆಯ ಮತ್ತು ಏಕತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತನ್ನದ ಕೊಡುಗೆ ಕೊಟ್ಟು ತಾವು ಕೆಲಸ ತಾವೆಲ್ಲ ಮಾಡ್ತಾಯಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ತಮ್ಮ 1 ವರ್ಷದ ಯಶಸ್ವಿಯ ಈ ಕಾರ್ಯಕ್ರಮದ ಜೊತೆಯಲ್ಲಿ ಸಮಾಜದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಜನರಿಗೆ ಸೇವೆ ಮಾಡಿ ತಮ್ಮ ವ್ಯಕ್ತಿತ್ವವನ್ನು ಬಹುಶಃ ಸಮಾಜಕ್ಕೆ ಅರ್ಪಿಸಿಕೊಂಡಂಥ ಎಲ್ಲ ಆ ಸಂಘ ಸಂಸ್ಥೆಯರು ಮತ್ತು ನಮ್ಮ ಆ ವೈದ್ಯರನ್ನು ಕೂಡ ತಾವು ಸನ್ಮಾನಿಸಿ ತಮ್ಮ 1 ವರ್ಷದ ಒಂದು ಸಂಭ್ರಮದ ಜೊತೆಗೂಡಿಸುವುದು ನನಗೆ ಅತ್ಯಂತ ಸಂತೋಷ. ಅದೇ ನನ್ನ ಇಡೀ ನನ್ನ ಆರೋಗ್ಯ ಇಲಾಖೆಯ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಬಂದಂಥ ಪ್ರಶಸ್ತಿ ಪಡೆದಂಥ ಪ್ರತಿಯೊಬ್ಬರು ಕೂಡ ನನ್ನ ಶುಭಾಶಯ ಸಲ್ಲಿಸಿ
ಇದು ನಿಮಗೊಂದು ಪ್ರಶಸ್ತಿ ಮಾತ್ರ ಅಲ್ಲ, ನಿಮ್ಮ ತ್ಯಾಗ, ತಾಳ್ಮೆ, ಸಹನೆ, ಬದ್ಧತೆ ಮತ್ತು ಈ ಒಂದು ಸ್ಥಾನಕ್ಕೆ ಪಟ್ಟಂಥ ಎಲ್ಲ ಕಷ್ಟಗಳಿಗೆ ತಾವು ಸಿಕ್ಕುವಂಥ ದೊಡ್ಡ ಮಟ್ಟದ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಮುಂದಿನ ದಿನಗಳಲ್ಲಿ ಕೂಡ ಆರೋಗ್ಯವಂತ ಸಮಾಜ, ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ಆ ಕೊಡುಗೆ ಇರಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ನಿಮಗೆ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಎನಿವೆ, ಅದ್ಭುತವಾದಂತಹ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾದಂತಹ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇದು ಗ್ಯಾರಂಟಿ ನ್ಯೂಸ್ ಅರ್ಪಿಸುವ ಆರೋಗ್ಯ ಕರ್ನಾಟಕ ಸಂವಾದ 2026 ಮತ್ತು ಆರೋಗ್ಯ ರತ್ನ ಪ್ರಶಸ್ತಿ ಕಾರ್ಯಕ್ರಮ ಆಗಿತ್ತು. ಪ್ರಾಯೋಜಕರು ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು, ಮಧುಕರ್ ಆಗ್ರೋ ಇಂಡಸ್ಟ್ರೀಸ್, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಆದಿತ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಎಕ್ಸೆಲ್ PU ಕಾಲೇಜ್ ಗುರುವಾಯೂನಕೆರೆ. ಸಹಭಾಗಿತ್ವ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ.